ದೇಶೀಯ ಪರ ಪಂದ್ಯಗಳನ್ನು ಆಡಬೇಕು ಅನ್ನೋದು ಸಾವಿರಾರು ಕ್ರಿಕೆಟಿಗರ ಕನಸು, ಮಹದಾಸೆ ಕೂಡ. ಆದರೆ ಭಾರತದ ಪರ ಪಂದ್ಯಗಳನ್ನು ಆಡಬೇಕು ಅಂದರೆ ಜಸ್ಟ್ ಟ್ಯಾಲೆಂಟ್ ಇದ್ರೆ ಸಾಕಾಗಲ್ಲ, ಅದೃಷ್ಟ ಕೂಡ ಇರಬೇಕಾಗುತ್ತೆ. ಇದಕ್ಕೆ ಬೆಸ್ಟ್ ಎಕ್ಸಾಂಪಲ್ ಅಭಿಮನ್ಯು ಈಶ್ವರನ್. ಈತನಲ್ಲಿ ಪ್ರತಿಭೆ ಇದೆ, ಸಾಮರ್ಥ್ಯ ಇದೆ, ರನ್ಗಳ ರಾಶಿ ಕೂಡ ಇದೆ. ಆದರೆ ಒಂದೇ ಒಂದು ಅವಕಾಶವೇ ಇಲ್ಲದಂತಾಗಿದೆ. ಅಷ್ಟಕ್ಕೂ ಯಾಕೆ ಅಭಿಮನ್ಯು ಪದೇ ಪದೇ ನಿರ್ಲಕ್ಷ್ಯಕ್ಕೆ ಒಳಗಾಗ್ತಿದ್ದಾರೆ? ಚಾನ್ಸ್ ಪಡಿಬೇಕು ಅಂದರೆ ಪ್ರತಿಭೆ ಮಾತ್ರ ಸಾಕಾಗಲ್ವಾ? ತಮ್ಮ ತಂದೆ ಬಳಿ ತೋಡಿಕೊಂಡಂಥ ನೋವು ಎಂಥದ್ದು? ಈ ಬಗ್ಗೆ ಕಂಪ್ಲೀಟ್ ಮಾಹಿತಿಯನ್ನು ಕೊಡ್ತೇನೆ. ನಾನು ಶಾಂತ. ನೀವು ಸುದ್ದಿಯಾನದ ಸಬ್ಸ್ಕ್ರೈಬರ್ ಆಗೋದಕ್ಕೆ ಮರಿಬೇಡಿ. ದೇಶಿ ಕ್ರಿಕೆಟ್ನ ಹೀರೋ ಅಂತಾನೆ ಕರೆಸಿಕೊಳ್ಳುವಂಥ ಅಭಿಮನ್ಯು ಈಶ್ವರನ್ ತಮ್ಮ ತಂದೆಗೆ ಹೇಳಿರೋ ಮಾತು ಸಿಕ್ಕಾಪಟ್ಟೆ ವೈರಲ್ ಆಗ್ತಾ ಇದೆ. ಕ್ರಿಕೆಟ್ ಲೋಕದಲ್ಲಿ ಹಾಟ್ ಟಾಪಿಕ್ ಅಂದ್ರೂ ಕೂಡ ತಪ್ಪಾಗಲ್ಲ. ಯಾಕಂದರೆ ತಮಗೆ ಆಗ್ತಾ ಇರುವಂಥ ನೋವು, ನಿರಾಸೆ, ಹತಾಶೆ, ಅನ್ಯಾಯ ಎಲ್ಲವನ್ನು ಕೂಡ ತಮ್ಮ ತಂದೆ ಮುಂದೆ ಬಾಯ್ಬಿಟ್ಟಿದ್ದಾರೆ. ತಂಡಕ್ಕೆ ಆಯ್ಕೆ ಆದರೂ ಕೂಡ ಮೈದಾನಕ್ಕೆ ಇಳಿಯುವಂಥ ಭಾಗ್ಯ ಸಿಗ್ತಾ ಇಲ್ಲ. ಟೀಮ್ ಇಂಡಿಯಾ ವಾಟರ್ ಬಾಯ್ಗಷ್ಟೇ ಸೀಮಿತನಾ? ಅಭಿಮನ್ಯು ಈಶ್ವರನ್ ಕಳೆದ 3 ವರ್ಷಗಳಿಂದ ಟೀಮ್ ಇಂಡಿಯಾದಲ್ಲಿ ವಾಟರ್ ಬಾಯ್ಗಷ್ಟೇ ಸೀಮಿತರಾಗಿದ್ದಾರೆ. ಓನ್ಲಿ ಗೆಸ್ಟ್ ಅಪಿಯರೆನ್ಸ್ ಅಂತಾರಲ್ಲ ಹಾಗೆ. 2021ರಲ್ಲಿ ಹೆಚ್ಚುವರಿ ಆಟಗಾರನಾಗಿ ಇಂಗ್ಲೆಂಡ್ ಪ್ರವಾಸದಲ್ಲಿ ಸ್ಥಾನ ಪಡೆದಿದ್ದ ಈಶ್ವರನ್ 2022ರ ಬಾಂಗ್ಲಾ ಪ್ರವಾಸದಿಂದ ಆಲ್ಮೋಸ್ಟ್ ಟೆಸ್ಟ್ ಸರಣಿಗಳಲ್ಲಿ ಸ್ಥಾನ ಪಡ್ಕೊಳ್ಳುವಲ್ಲಿ ಯಶಸ್ವಿಯಾಗ್ತಾ ಇದ್ದಾರೆ. ಆದರೆ ಸ್ಥಾನ ಪಡೆದರೂ ಕೂಡ ಸರಣಿಯುದ್ದಕ್ಕೂ ಕೂಡ ಬೆಂಚ್ ಬಿಸಿ ಮಾಡಿದ್ದು ಬಿಟ್ಟರೆ ಮೈದಾನಕ್ಕೆ ಇಳಿದು ಆಡುವಂಥ ಅವಕಾಶ ಮಾತ್ರ ಸಿಕ್ಕೇ ಇಲ್ಲ. 2022ರಲ್ಲಿ ಮೊದಲ ಬಾರಿಗೆ ಟೀಮ್ ಇಂಡಿಯಾಗೆ ಎಂಟ್ರಿ ನೀಡಿದ ಅಭಿಮನ್ಯು ಕಳೆದ ಆಸ್ಟ್ರೇಲಿಯಾ ಪ್ರವಾಸದಲ್ಲೇ ಡೆಬ್ಯೂ ಮಾಡುವಂಥ ನಿರೀಕ್ಷೆಯಲ್ಲಿದ್ದರು. ಆದರೆ ಅದು ಸಾಧ್ಯವಾಗಲಿಲ್ಲ. ಈಗ ಇಂಗ್ಲೆಂಡ್ ಸರಣಿಯಲ್ಲಾದರೂ ಕೂಡ ಸಿಗುತ್ತೆ ಚಾನ್ಸ್ ಅನ್ನುವಾಗಲೇ ಕನಸಿನಲ್ಲಿ ಹೋಗಿದ್ರು. ಆದರೆ ಇಲ್ಲೂ ಕೂಡ ಪ್ಲೇಯಿಂಗ್ 11 ಸೇರೋಕೆ ಸಾಧ್ಯವಾಗಲೇ ಇಲ್ಲ. ಪ್ರಥಮ ದರ್ಜೆ ಕ್ರಿಕೆಟ್ನಲ್ಲಿ ಚಕ್ರವ್ಯೂಹ ಭೇದಿಸಿದ ಅಭಿಮನ್ಯು. ಅಷ್ಟಕ್ಕೂ ಇಲ್ಲಿ ಅಭಿಮನ್ಯುಗೆ ಯಾಕೆ ಚಾನ್ಸ್ ಸಿಗಬೇಕು ಅಂತ ನಾವಿಲ್ಲಿ ಹೇಳೋದಕ್ಕೆ ಕಾರಣ ಕೂಡ ಇದೆ. ಇದುವರೆಗೆ 103 ಪ್ರಥಮ ದರ್ಜೆ ಪಂದ್ಯಗಳನ್ನಾಡಿರುವಂಥ ಅಭಿಮನ್ಯು 48ರ ಸರಾಸರಿಯಲ್ಲಿ 7,841 ರನ್ಗಳನ್ನು ಕಲೆ ಹಾಕಿದ್ದಾರೆ. ಇದರಲ್ಲಿ 27 ಶತಕ ಹಾಗೆ 31 ಅರ್ಧ ಶತಕ ಕೂಡ ಇದೆ. ದೇಶಿ ಕ್ರಿಕೆಟ್ನಲ್ಲಿ ಅಭಿಮನ್ಯು ಈಶ್ವರ ರಾಶಿ ರನ್ ಕಲೆ ಹಾಕಿದ್ದಾರೆ. 103 ಪಂದ್ಯಗಳನ್ನಾಡಿರುವಂಥ ಅನುಭವ ಕೂಡ ಇದೆ. ಹೀಗಿದ್ರೂ ಕೂಡ ಟೀಮ್ ಇಂಡಿಯಾ ಡೆಬ್ಯೂ ಭಾಗ್ಯ ಮಾತ್ರ ಸಿಕ್ಕೇ ಇಲ್ಲ. ಇನ್ನೊಂದು ಅಚ್ಚರಿಯ ವಿಷಯ ಏನಪ್ಪಾ ಅಂದರೆ ಅಭಿಮನ್ಯು ಈಶ್ವರನ್ ತಂಡಕ್ಕೆ ಬಂದ ಬಳಿಕ ಯುವರಾಜ್ ಮೇಲೆ ಬಂದಂಥ ಅನೇಕರು ಕೂಡ ಮೈದಾನಕ್ಕಿಳಿಯುವಂಥ ಅವಕಾಶವನ್ನು ಗಿಟ್ಟಿಸಿಕೊಂಡಿದ್ದಾರೆ. 2022ರಿಂದ ಅಭಿಮನ್ಯು ಈಶ್ವರನ್ ತಂಡಕ್ಕೆ ಸೆಲೆಕ್ಟ್ ಆಗ್ತಾನೆ ಇದ್ದಾರೆ. ಆದರೆ ಈಶ್ವರನ್ ಆಗಮನದ ಬಳಿಕ ಬಂದಂಥ ಇತರರಿಗೆ ಡೆಬ್ಯೂ ಭಾಗ್ಯ ಸಿಕ್ಕಿದೆ. ಒಂದಲ್ಲ ಎರಡಲ್ಲ ಬರೋಬ್ಬರಿ 15 ಮಂದಿ ಪದಾರ್ಪಣೆ ಮಾಡಿದ್ದಾರೆ. ಇಂಟ್ರೆಸ್ಟಿಂಗ್ ವಿಚಾರ ಅಂದರೆ ಈ 15 ಮಂದಿಯಲ್ಲಿ 10 ಆಟಗಾರರು ಬ್ಯಾಟ್ಸ್ಮನ್ಗಳೇ ಆಗಿದ್ದಾರೆ. KS ಭರತ್, ಇಶಾನ್ ಕಿಶನ್, ರಜತ್ ಪಾಟಿದಾರ್, ಸೂರ್ಯಕುಮಾರ್, ಯಶಸ್ವಿ ಜೈಸ್ವಾಲ್, ಸರ್ಫರಾಜ್, ಧ್ರುವ್ ಜುರೇಲ್, ದೇವದತ್ ಪಡಿಕ್ಕಲ್, ನಿತೀಶ್ ರೆಡ್ಡಿ, ಸಾಯಿ ಸುದರ್ಶನ್, ಮುಖೇಶ್ ಕುಮಾರ್, ಪ್ರಸಿದ್ಧ ಕೃಷ್ಣ, ಆಕಾಶ್ ದೀಪ್, ಹರ್ಷಿತ್ ರಾಣಾ, ಅನುಶುಲ್ ಕಾಂಬೋಜ್ ಭಾರತದ ಪರ ಪದಾರ್ಪಣೆ ಮಾಡಿದ್ದಾರೆ. ಇವರನ್ನೆಲ್ಲ ಬಿಡಿ, 8 ವರ್ಷಗಳ ಬಳಿಕ ಕಂಬ್ಯಾಕ್ ಮಾಡಿದಂಥ ಕರುಣ್ ನಾಯರ್ ಕನಸು ಕೂಡ ನನಸಾಗಿದೆ. ಆದರೆ ವಿರಾಟ್ ಕೊಹ್ಲಿಯ ನಾಯಕತ್ವದಲ್ಲೂ ಕೂಡ ತಂಡದಲ್ಲಿದ್ದರೂ ಕೂಡ ಈಶ್ವರನ್ಗೆ ಮಾತ್ರ ಟೀಮ್ ಇಂಡಿಯಾಗೆ ಡೆಬ್ಯೂ ಮಾಡುವಂಥ ಭಾಗ್ಯ ಸಿಗದೆ ಇರೋದು ನಿಜಕ್ಕೂ ಕೂಡ ದುರಾದೃಷ್ಟವಾಗಿ ಕಾಣ್ತಾ ಇದೆ. ಇನ್ನು ದೇಶೀಯ ಪಂದ್ಯಗಳಲ್ಲಿ ಸಾಲಿಡ್ ಪ್ರದರ್ಶನ ನೀಡಿದ ಹೊರತಾಗಿ ಕೂಡ ಅಭಿಮನ್ಯು ಈಶ್ವರನ್ ಅವರಿಗೆ ಅವಕಾಶ ಸಿಗದಿರೋ ಬಗ್ಗೆ ಇದೀಗ ಅವರ ತಂದೆ ರಂಗನಾಥನ್ ಪರಮೇಶ್ವರನ್ ಮಾತನಾಡಿದ್ದಾರೆ. ಭಾವನಾತ್ಮಕವಾಗಿ ಕೆಲ ವಿಚಾರಗಳನ್ನು ಶೇರ್ ಮಾಡಿದ್ದಾರೆ. ಪ್ಲೇಯಿಂಗ್ 11ನಲ್ಲಿ ಅವನಿಗೆ ಅವಕಾಶ ಸಿಗದಿದ್ದಕ್ಕೆ ತುಂಬ ಬೇಸರವಾಗಿತ್ತು. ನಾನು ಅವನಿಗೆ ಫೋನ್ ಮಾಡಿದ್ದೆ, ಅಪ್ಪ ನನಗೆ ಇನ್ನೂ ಕೂಡ ಆಡೋಕೆ ಅವಕಾಶ ಸಿಗಲಿಲ್ಲ ಅನ್ನು. ಆದರೆ ನನಗೆ ಭರವಸೆ ಇದೆ, ಖಂಡಿತವಾಗಿ ಕೂಡ ಈಶ್ವರನ್ಗೆ ಮುಂದಿನ ದಿನಗಳಲ್ಲಿ ಅವಕಾಶ ಸಿಗುತ್ತೆ ಎಂದಿದ್ದಾರೆ. ಸದ್ಯಕ್ಕೆ ಅಭಿಮನ್ಯು ಪ್ಲೇಯಿಂಗ್ 11 ಎನ್ನುವಂಥ ಚಕ್ರವ್ಯೂಹವನ್ನು ಭೇದಿಸೋದು ಕಷ್ಟವಾಗಿರಬಹುದು. ಆದರೆ ಮುಂದೊಂದು ದಿನ ಆತನ ಸಾಮರ್ಥ್ಯ ಏನು ಅನ್ನೋದು ಎಲ್ಲರಿಗೂ ಅಂತ ಗೊತ್ತಾಗುವಂಥ ಟೈಮ್ ಬಂದೇ ಬರುತ್ತೆ. ಅದಕ್ಕಾಗಿ ಆತ ಇನ್ನಷ್ಟು ಕಾಯಲೇಬೇಕು ಅಷ್ಟೇ. ನಮಸ್ಕಾರ.